ಶಾಸಕ ಸುರೇಶ್ ಗೌಡ. ಈಗ ಬ್ರೇಕಿಂಗ್ ಇದೆ. ಸೋಷಿಯಲ್ ಫಾರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಗದ್ದಲ ಶುರುವಾಗಿರತಕ್ಕಂತಹದ್ದು. ರೈತರನ್ನ ಒಕ್ಕಲೆಬ್ಬಿಸುವ ವಿಚಾರಕ್ಕೆ ಗದ್ದಲ ಆರಂಭವಾಗಿದೆ. ರೈತರನ್ನ ಒಕ್ಕಲೆಬ್ಬಿಸಬೇಡಿ ಅಂತೇಳಿ ಸಂಸದ ಸೋಮಣ್ಣ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸೋಷಿಯಲ್ ಫಾರೆಸ್ಟ್ ನಲ್ಲಿ ಯಾರನ್ನೂ ಕೂಡ ಒಕ್ಕಲೆಬ್ಬಿಸುವಂತಹ ಕೆಲಸ ಆಗಬಾರದು. ತುಮಕೂರು ಜಿಲ್ಲಾಧಿಕಾರಿ ವಿರುದ್ಧವಾಗಿ ಶಾಸಕ ಸುರೇಶ್ ಗೌಡ ಕೂಡ ಅಸಮಾಧಾನವನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಅರ್ಜಿಗಳನ್ನ ಏಕಾಏಕಿ ವಜಾ ಮಾಡಿದ ಕಾರಣ ಅಧಿಕಾರಿಗಳೇ ಇಲ್ಲಿ ಸುಪ್ರೀಂ ಆಗಿದ್ದಾರೆ ಅಂತೇಳಿ ಶಾಸಕ ಸುರೇಶ್ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಜನಪ್ರತಿನಿಧಿಗಳು ಇಲ್ಲಿ ಲೆಕ್ಕಕ್ಕಿಲ್ಲ, ಅವರ ಮಾತುಗಳು ಕೂಡ ನಡೀತಾ ಇಲ್ಲ. ಬಗರುಕುಂ ಸಾಗುವಳಿ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಗರಂ ಆಗಿದ್ದಾರೆ ಶಾಸಕ ಸುರೇಶ್ ಗೌಡ. ಜಿಲ್ಲಾಧಿಕಾರಿಗಳಿಂದ ನಡೆದಿರ್ತಕ್ಕಂಥ ಅರ್ಜಿಗಳನ್ನ ಮರುಪರಿಶೀಲಿಸುವಂತೆ ಸೋಮಣ್ಣ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಸಾವಿರಾರು ಅರ್ಜಿಗಳನ್ನ ಕೂಡ ಜಿಲ್ಲಾಧಿಕಾರಿಗಳು ಏಕಾಏಕಿ ವಜಾ ಮಾಡಿದ್ದಾರೆ. ಜನಪ್ರತಿನಿಧಿಗಳನ್ನ ಮರೆತು ಅಧಿಕಾರ ಮಾಡ್ತಿದೆ ಜಿಲ್ಲಾಡಳಿತ ಅಂತೇಳಿ ಇದೀಗ ಸುರೇಶ್ ಗೌಡ ಜಿಲ್ಲಾಧಿಕಾರಿಗಳ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಂಸದ ವಿ ಸೋಮಣ್ಣ ಕೂಡ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಒಂದಿಷ್ಟು ಪುನರ ವಿಮರ್ಶೆ ಮಾಡುವಂತೆ ಸಲಹೆಯನ್ನ ಕೊಟ್ಟಿರುವಂತಹದ್ದು. ಅಂದ್ರೆ 75 ವರ್ಷದಿಂದ ಉಳುಮೆ ಮಾಡ್ತಿದ್ದಂತವ್ರಿಗೆ ಅಲ್ಲಿ ಉಳುಮೆ ಮಾಡೋದು ಬಿಡ್ತೀರಾ? ಇವಾಗ ಅವನು ಮಗ ಒಂದ್ಸಲಿ ತೆಲುಗು ಕಲ್ಸಕ್ಕೆ ಹೋದಾಗ ವಿಚಾರ ಕೊಡ್ತಿದ್ದ. ಈ ರೀತಿ ಆದಾಗ ಇವರು ಏನ್ ಅಧಿಕಾರಿಗಳು ಅದು ಅರಣ್ಯ ಭೂಮಿ, ಹೌದು ಅರಣ್ಯ, ಇವ್ರಿಗೇನು ಸತ್ಯ. ಅದಕ್ಕೆ ಇವರು ಸೊಲ್ಯೂಷನ್ ಏನ್ ಮಾಡ್ಬೇಕು, ಆಲ್ಟರ್ನೇಟಿವ್ ಲ್ಯಾಂಡ್ ಅಂತ ಹೇಳಿದ್ರು. ಅದನ್ನ ಟ್ರೈ ಮಾಡ್ಬೇಕಲ್ಲ. ಆಲ್ಟರ್ನೇಟಿವ್ ಲ್ಯಾಂಡ್ ಅವ್ರಿಗೆ 80 ವರ್ಷದಿಂದ ಉಳುಮೆ ಮಾಡ್ತಾರೆ. ಅದನ್ನೇ ನಾನು ಸೊಲ್ಯೂಷನ್ ನೀವು ಕರೆಕ್ಟ್ ಆಗಿ ಹೋದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದು ಒಂದು ಹಳ್ಳಿಯಾಗಿ ರೂಟ್ ಕೊಟ್ಟಿದ್ರೆ ಅರಣ್ಯ ಅಂತ ಬಂದ್ಬಿಟ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಅರಣ್ಯ ಜಾಗನ ರೈತ ಬಿಡಬೇಕು. ಆದ್ರೆ ಇವರು ಆಲ್ಟರ್ನೇಟಿವ್ ಜಾಗನ ಕೊಡ್ಬೇಕು. ಆ ತರ ಸಜೆಷನ್ ಕೊಟ್ಟಾಗ ಸಾಲ್ವ್ ಆಗುತ್ತೆ. ಅವ್ನು ಬಿಡಲ್ಲ, ಇವ್ರು ಬಿಡಲ್ಲ, ಅವ್ರು ಎಲ್ಲ ಜಾಗಕ್ಕೆ ಬರ್ಲಿಲ್ಲ, ಯಾವುದೇ ಕಾರಣಕ್ಕೆ ಒಕ್ಕಲಿಸೋದು ಮತ್ತೊಂದು ಮಾಡ್ತಾರೆ. 3 ಎಕರೆ ಕಡಿಮೆ ಅಂತ ಲೀಸ್ ಮಾಡಿ ಅರಣ್ಯ ಭೂಮಿಯಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಉಳುಮೆ ಮಾಡ್ಕೊಂಡ್ ಬರ್ತಿರ್ತಾರೆ. ಸುಮಾರು 70-80 ವರ್ಷಗಳಿಂದ ಅವರ ಅಪ್ಪನ ಕಾಲ ತಾತನ ಕಾಲದಲ್ಲೂ ಕೂಡ ಉಳುಮೆ ಮಾಡ್ಕೊಂಡ್ ಬರ್ತಕ್ಕಂತಹದ್ದು. ಈಗ ಅಧಿಕಾರಿಗಳು ಹೋಗಿ ಅದು ಫಾರೆಸ್ಟ್ ಇಲ್ಲಿ ನಿಮಗೆ ಅಧಿಕಾರ ಇಲ್ಲ, ನಿಮ್ಮನಿಗೆ ಕೊಡೋದಿಕ್ ಬರೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ಹೇಳಿದಾಗ ಅವರ ಪರಿಸ್ಥಿತಿ ಏನಾಗ್ಬೇಕು, ಅದನ್ನ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥವ್ರ ಪರಿಸ್ಥಿತಿ ಏನಾಗ್ಬೇಕು. ಹೀಗಾಗಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಪರ್ಯಾಯವಾಗಿರ್ತಕ್ಕಂಥ ಭೂಮಿಯನ್ನು ಒದಗಿಸ್ಕೊಡಿ, ಅವರು ಕೂಡ ಜೀವನ ಮಾಡ್ಲಿ ಎನ್ನುವಂತಹ ಒತ್ತಾಯವನ್ನ ಶಾಸಕ ಸುರೇಶ್ ಗೌಡ ಮಾಡಿದ್ದಾರೆ. ಇದಕ್ಕೆ ಧ್ವನಿ ಕೂಡಿಸಿದಂತಹ ಸಂಸದ ವಿ ಸೋಮಣ್ಣ ಕೂಡ ಬಗ್ಗೆ ಪುನರ್ ವಿಮರ್ಶೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸಲಹೆಯನ್ನ ನೀಡಿದ್ದಾರೆ. ಇಷ್ಟು ಹೊತ್ತು ಸುದ್ದಿ ಕೊಟ್ಟಿದ್ದು ನಾನು ಸಾಹಿಲ್, ASI TV ಯೂಟ್ಯೂಬ್ ನ್ಯೂಸ್ ತುಮಕೂರು.